ಸೊ ಬನ್ನಿ ನೋಡೋಣ ವಿಡಿಯೋನ. ನೋಡಿ, ಇಲ್ಲಿ 36ನೇ ಕ್ವಶನಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕನ್ನಡ 35 ಆಗಿತ್ತು. 36 ಬಂದು ನೋಡ್ತಾ ಹೋದಾಗ ಇಲ್ಲಿ ದೇರ್ ಇಸ್ ಅ ಕಟ್ ಥ್ರೋಟ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ. ದ ಅಂಡರ್ಲೈನ್ ವರ್ಡ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಸ್ಮೂತ್, ಈಸಿ, ಟಫ್, ನೆಗ್ಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ದೇರ್ ಇಸ್ ಅ ಕಟ್ ಥ್ರೋಟ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್. ಜಾಬ್ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಅಂತಕ್ಕಂಥದ್ದು ಏನಿರುತ್ತೆ? ಸ್ಮೂತ್ ಇರುತ್ತಾ? ನಿಮಗೆ ಇದು ಕ್ವಶನ್ ಅರ್ಥ ಆದ ತಕ್ಷಣ ಆನ್ಸರ್ ಅರ್ಥ ಆಗಿಬಿಡುತ್ತೆ. ಸ್ಮೂತ್, ಈಸಿ, ಟಫ್ ಆ್ಯಂಡ್ ನೆಗ್ಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಕಟ್ ಥ್ರೋಟ್ಗೆ ನಾವು ಆನ್ಸರನ್ನ ಡಿಫಿಕಲ್ಟ್ ಅಥವಾ ನೆಗೆಟಿವ್ ಥಾಟಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಡಿಫಿಕಲ್ಟ್ ಆಗಿರ್ಬೋದು, ಟಫ್ ಆಗಿರ್ಬೋದು, ಅಥವಾ ಮರ್ಡರ್, ಕಿಲ್ಲರ್, ಸೊ ಆ ಒಂದು ಅರ್ಥದಲ್ಲೂ ಸಹ ಬರ್ತಾ ಹೋಗುತ್ತೆ ಕಟ್ ಥ್ರೋಟ್ ಅಂತ ಅಂದರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಬೇಸಿಕ್ಕಾಗಿ ನಿಮಗೆ ಏನು ಗೊತ್ತಿದೆ, ಸೊ ಕಾಂಪಿಟೇಷನ್ ಎಕ್ಸಾಮ್ ಏನು ಹೇಳ್ತೀವಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬಾ ಟಫ್ ಇರುತ್ತೆ ಅಂತಕ್ಕಂಥದ್ದು ನಿಮಗಂತೂ ಮೇಯ್ನಾಗಿ ಗೊತ್ತಿರ್ತಕ್ಕಂಥ. ಸೊ ಹಾಗಾಗಿ ನೀವು ಅಷ್ಟೊಂದು ವರಿ ಮಾಡ್ತಕ್ಕಂಥ ಇದೇ ಇಲ್ಲ. ಆನ್ಸರ್ ಬಂದು ಆಪ್ಷನ್ ಸಿ, ಟಫ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಕಟ್ ಥ್ರೋಟ್ಗೆ ರೀಪ್ಲೇಸ್ ಆಗಿ ನಾವು ಟಫ್ ಅಂತಕ್ಕಂಥ ಪದನ ಯೂಸ್ ಮಾಡ್ತಾ ಹೋಗ್ತೀವಿ. ಕಟ್ ಥ್ರೋಟ್ ಮೀನ್ಸ್ ಡಿಫಿಕಲ್ಟ್ ಅಥವಾ ಟಫ್ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮ್ಗೆ ಟಫ್ ಕೊಡ್ಬೋದು, ಅಥವಾ ಡಿಫಿಕಲ್ಟ್ ಕೊಡ್ಬೋದು, ಅಥವಾ ಮರ್ಡರ್ ಅಂತ ಕೊಡ್ಬೋದು, ಅಥವಾ ಕಿಲ್ ಅಂತ ಕೊಡಬಹುದು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಫಿಯರ್ ಆಫ್ ವಾಟರ್ ಈಸ್ ನೋನ್ ಆಸ್ ಹೈಡ್ರೋಫೋಬಿಯಾ, ಏರೋಫೋಬಿಯಾ, ಟಾಕ್ಸಿಕ್ ಫೋಬಿಯಾ ಆ್ಯಂಡ್ ಲೋಗೋಫೋಬಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಫಿಯರ್ ಆಫ್ ವಾಟರ್ನ ಒಂದು ಭಯವನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಹೈಡ್ರೋ ಮೀನ್ಸ್ ವಾಟರ್. ಹೈಡ್ರೋ ನೀವು ಕೇಳಿರ್ಬೋದು, ಸೈನ್ಸಲ್ಲಿ ಬರ್ತಾ ಹೋಗುತ್ತೆ. ಹೈಡ್ರೋ ಅಥವಾ ಆಕ್ವಾಫೋಬಿಯಾ ಅಂತಲೂ ಸಹ ಕರಿತಾ ಹೋಗ್ತಾರೆ. ಇದನ್ನು AQUA ಆಕ್ವಾಫೋಬಿಯಾ ಅಂತ ಸಹ ಹೇಳ್ತಾ ಹೋಗ್ತಾರೆ. ಆಕ್ವಾಫೋಬಿಯಾ ಮತ್ತು ಹೈಡ್ರೋಫೋಬಿಯಾ ಎರಡೂ ಒಂದೇ ಇದರಲ್ಲಿ ಬರ್ತಾ ಹೋಗುತ್ತೆ. ಫಿಯರ್ ಆಫ್ ವಾಟರು, ಆಕ್ವಾಫೋಬಿಯಾ ಅಥವಾ ಹೈಡ್ರೋಫೋಬಿಯಾ ಎರಡರಲ್ಲಿ ಯಾವುದೋ ನಿಮ್ಗೆ ಕೊಟ್ಟರು ಸಹ ಆನ್ಸರ್ ಕರೆಕ್ಟಾಗಿರುತ್ತೆ. ಆ್ಯಂಡ್ ಏರೋಫೋಬಿಯಾ ಮೀನ್ಸ್ ಹೇರ್ ಅಂದರೆ ನಿಮ್ಗೆ ಗೊತ್ತಿದೆ, ಹೇರ್ ಗಾಳಿ. ಸೊ ಗಾಳಿಯ ಒಂದು ಭಯಕ್ಕೆ ನಾವು ಏರ್ ಫೋಬಿಯಾ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಟಾಕ್ಸಿಕ್ ಅಂದರೆ ವಿಷ, ಪಾಯ್ಸನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಟಾಕ್ಸಿಕ್ ಫೋಬಿಯಾ ಅಂದರೆ ವಿಷದ ಒಂದು ಭಯ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಲೋಗೋಫೋಬಿಯಾ ಅಂದರೆ ಲೋಗೋ ಅಂದರೆ ಲಾಂಛನ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆ ಲಾಂಛನಗಳು ಒಂದು ಇದನ್ನ ನೋಡಿ ಫಿಯರ್. ಓಕೆನಾ? ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಫಿಯರ್ ಆಫ್ ವಾಟರ್ ಮೀನ್ಸ್ ಆಕ್ವಾಫೋಬಿಯಾ ಆರ್ ಹೈಡ್ರೋಫೋಬಿಯಾ. ರೈಟ್ ಆನ್ಸರ್ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಮೈಂಟೆನೆನ್ಸ್ಗೆ ಕರೆಕ್ಟಾದ ಒಂದು ಸ್ಪೆಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಎಕ್ಸಾಮ್ಸಲ್ಲೂ ಮೈಂಟೆನೆನ್ಸ್ನ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬೇರೆ ಕ್ವಶನ್ಸ್ಗಳನ್ನ ಕೊಡಬಹುದು. ಸೊ ಹಾಗಾಗಿ ನೀವು ತುಂಬ ಅಂದರೆ ತುಂಬಾ ಪ್ರಿಪ್ರೇಷನ್ ಬೇಕಾಗುತ್ತೆ ಈ ಒಂದು ಇಂಗ್ಲೀಷ್ ನಾಲೆಡ್ಜಲ್ಲಿ. ಸೊ ಇಂಗ್ಲೀಷ್ ನಾಲೆಡ್ಜಲ್ಲಿ ಅಂತ ನೋಡಿದಾಗ ನಮಗೆ ಕರೆಕ್ಟಾದ ಒಂದು ಮೀನಿಂಗ್ ಬೇಕು. ನಮಗೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಅಟ್ಲೀಸ್ಟ್ ಅದು ಕನ್ನಡ ನಮ್ಮ ಒಂದು ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ನಾಲೆಡ್ಜ್ ನಮ್ಗೆ ಬೇಕಾಗುತ್ತೆ ಇಂಗ್ಲೀಷಲ್ಲಿ. ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಕೊಡ್ತಾ ಹೋಗ್ತಾರೆ ಎಕ್ಸಾಮ್ಸಲ್ಲಿ. ಸೊ ಅದನ್ನು ನಾವು ಕರೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಕೊಡ್ತಕ್ಕಂಥ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಏನು ವರ್ಡ್ಗಳು ಬರುತ್ತೋ, ಸೊ ಆಲ್ಮೋಸ್ಟ್ ಆಲು ಸೆಂಟೆನ್ಸ್ನ ನೀವು ಕರೆಕ್ಟಾಗಿ ಮಾಡೋದನ್ನ ಕಲ್ತ್ಕೊಂಡ್ರೆ ಅದರಲ್ಲೇ ತುಂಬ ಕ್ವಶನ್ಸ್ಗಳು ಕವರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಯ್ನ್ ಅಂತಕ್ಕಂಥದ್ದು ಎಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಮೇಂಟೆನೆನ್ಸ್ ಅಂತ ಏನಿದೆ, ಸೊ ಇದೇನಿದೆ MAN ಮೈನ್, TENANCE ಮೈಂಟೆನೆನ್ಸ್. ಆಪ್ಷನ್ ಡಿ ಏನಿದೆ ಅದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. AEAE ಏನಿದೆ, ಸೊ ಇದು ಮೈಂಟೆನೆನ್ಸ್ನ ಒಂದು ಇದು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಚಿಲ್ಡ್ರನ್ ಡ್ಯಾಶ್ ಸ್ವೀಟ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ರೈಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಹೀಸ್ ಲೈಕಿಂಗ್, ಲೈಕ್, ಹ್ಯಾಸ್ ಲೈಕ್ಡ್, ಲೈಕ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಲ್ಡ್ರನ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮು, ಸ್ವೀಟ್ಸ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅವರ 2 ಫ್ಲೂರಲ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಇಲ್ಲಿ ಲೈಕ್ ಅಂತ ತೊಗೊಳ್ತಾ ಹೋಗ್ತೀವಿ. ಇಲ್ಲೇನೋ ಸ್ವೀಟ್ ಅಂತ ಕೊಟ್ಟಿದ್ರೆ ನಾವು ಲೈಕ್ಸ್ ಅಂತ ತೊಗೊಳ್ತಾ ಇದ್ವಿ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ. ಅಥವಾ ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ ಅಂತಕ್ಕಂಥದ್ದು ಸಹ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ, ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಬೈಕ್ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಬೈಕ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ವುಡ್, ಮಸ್ಟ್, ಡೇರ್, ಶುಡ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ, ಇಲ್ಲಿ ಪ್ಲೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಒಂದು ವರ್ಡ್ನ ನೀವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗಿ. ಪ್ಲೀಸ್, ಡ್ಯಾಶ್ ಯು ಪ್ಲೀಸ್ ಎನ್ ಮಿ ಯುವರ್ ಬೈಕ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಅಂದರೆ ಏನಿಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು. ಸೊ ನೋಡಿ, ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಬರಲೇಬೇಕು ನೀವು ಅಂತ ಹೇಳ್ತಾರೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಅಂತ ಹೇಳಿದಾಗ ಅದೇನಾಗುತ್ತೆ, ಆರ್ಡರ್ ಮಾಡ್ದಂಗೆ ಆಗ್ತಾ ಹೋಗುತ್ತೆ. ಮಸ್ಟ್ ಮತ್ತು ಶುಡ್, ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಅಂತ ನಾವು ವರ್ಡ್ನ ಯೂಸ್ ಮಾಡ್ತೀವಿ, ಅಲ್ಲಿ ಆರ್ಡರ್ ಮಾಡ್ದಂಗೆ ಆಗುತ್ತೆ. ಬಟ್ ಇಲ್ಲಿ ಪ್ಲೀಸ್ ರಿಕ್ವೆಸ್ಟ್ನ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ವುಡ್ ಯು ಪ್ಲೀಸ್ ಹೆನ್ ಮಿ ಯುವರ್ ಬೈಕ್, ವುಡ್ ಯು ಪ್ಲೀಸ್ ಹೆನ್ ಮಿ ಯುವರ್ ಬೈಕ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಹುಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಮೀಟ್ ಮೀ ಡ್ಯಾಶ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್, ಚೂಸ್ ದ ರೈಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ, ಸೊ ಇದು ಬಂದು ಪ್ರಿಪೋಸಿಷನಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ. ಸೊ ಹ್ಯಾಬೋ, ಹ್ಯಾಡ್,
ಟು, ಆನ್ ಏನಿದೆ ಇದು ಬಂದು ಪ್ರಿಪೋಸಿಷನ್. ಓಕೆನಾ. ಸೊ ನೋಡಿ, ಮೀಟ್ ಮೀ ಡ್ಯಾಶ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್. ಸೊ ಇಲ್ಲಿ ಕೇಳಬಹುದು, ಇದಕ್ಕೆ ಒಂದು ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಅಂದರೆ ಒಂದು ಪ್ಲೇಸ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಕೊಟ್ಟಾಗ ನಮಗೆ ಅಲ್ಲಿ ಹಟ್ ಅಂತಕ್ಕಂಥದ್ದು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಇಂಗ್ಲೀಷ್ ಇದರಲ್ಲಿ ಕೊಟ್ಟಿದ್ರು ಯಾವುದೋ ಒಂದು, ಬಟ್ ಅದು ಮರ್ತೋಗಿದೆ. ಬಟ್ ಅವನು ಎಲ್ಲಿ ವರ್ಕ್ ಮಾಡ್ತಾ ಹೈದ್ರಾಬಾದ್ ಯಾವುದೋ ಒಂದು ಇದು ಕೊಟ್ಟಿದ್ರು, ಹಟ್ ಹೈದ್ರಾಬಾದ್ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಸೊ ಅದೇ ರೀತಿ ಮೀಟ್ ಮೀ ಅಟ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್ ಅಂದರೆ ಎಂಟ್ರೆನ್ಸ್ ಆಫ್ ದ ಪಾರ್ಕ್ ಹತ್ರ ಮೀಟ್ ಮಾಡ್ತೀವಿ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ. ಪ್ಲೇಸ್ ಪರ್ಫೆಕ್ಟಾಗಿ ಟೈಮ್ ಪರ್ಫೆಕ್ಟಾಗಿದ್ದಾಗ ಟೈಮ್ಗೂ ಮತ್ತು ಪ್ಲೇಸ್ಗೆ ಅಟ್ ಅಂತಕ್ಕಂಥದ್ದು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆಪ್ಷನ್ ಬಿ. ಸೊ ಇಲ್ಲಿ ಹೇಬೋ ಅಂತ ಕೊಟ್ಟಾಗ ಮೇಲೆ ಅಂತಾಗುತ್ತೆ. ಟು ಅಂದರೆ ಎಂಟ್ರೆನ್ಸ್ ಆಫ್ ದ ಪಾರ್ಕ್ ಅಂದರೆ ಮೀಟ್ ಟು ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್, ಎಂಟ್ರೆನ್ಸ್ ಪಾರ್ಕ್ಗೆ ಮೀಟ್ ಮಾಡೋ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಆನ್ ಅಂದರೆ ಮೇಲೆ, ಎಬೋ ಮೇಲೆ. ಸೊ ಈ ಥರ ಅಥವಾ ಒಳಗಡೆ ಈ ಥರ ಬರಲ್ಲ. ಮೀಟ್ ಮೀ ಅಟ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್, ಎಂಟ್ರೆನ್ಸ್ ಆಫ್ ದ ಪಾರ್ಕ್ ಹತ್ರ ಮೀಟ್ ಮಾಡೋಣ. ಸೊ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ರಹೀಮ್ ಸ್ಯಾಟ್ ಡ್ಯಾಶ್ ಹೀಸ್ ಫಾದರ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಸೇಮ್ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಥ ಕ್ವಶನು, ಪ್ರಿಪೋಸಿಷನು. ಸೊ ನೋಡಿ, ಇದೇನು ಬರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಅದಷ್ಟು ನೀವು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಾನು ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ಸೆಂಟೆನ್ಸ್ ಫಾರ್ಮೇಷನ್ ಬರಬೇಕು. ಅಲ್ಲಿ ಕರೆಕ್ಟಾಗಿ ಯಾವ ಪ್ರಿಪೋಸಿಷನು, ಕಂಜಕ್ಷನ್, ವರ್ಡ್ಗಳನ್ನ ಯಾವ್ದು ಯೂಸ್ ಮಾಡಬೇಕು, ಈ ಮಸ್ಟು, ಶುಡ್ ಇದು ಬರುತ್ತಲ್ಲ. ಸೊ ಅದು ಮತ್ತು ಟೆನ್ಸ್ಗಳನ್ನ ಯಾವ್ದು ಯೂಸ್ ಮಾಡಬೇಕು ಅದನ್ನು ಕಲ್ತ್ಕೊಂಡ್ರೆ ಇಂಗ್ಲೀಷ್ ಬೆಟರು. ನೋಡಿ ಇಲ್ಲಿ ರಹೀಮ್ ಸ್ಯಾಡ್ ಡ್ಯಾಶ್ ಇಸ್ ಫಾದರ್ ಅಂತ ಕೊಟ್ಟಿದ್ರೆ, ಹವೆ ಅಂದರೆ ದೂರ ಅಂತ ಹೇಳ್ತಾ ಹೋಗ್ತಾರೆ. ಬಿಸೈಡ್ಸ್ ಅಂದರೆ ಜೊತೆಗೆ ಅಂತ ಹೇಳ್ತಾರೆ. ಟು ಅಂದರೆ ಗೆ ಅಂತ ಹೇಳ್ಬೋದು. ಬಿಸೈಡ್ ಅಂದರೆ ಪಕ್ಕ ಅಂತ ಹೇಳ್ತಾ ಹೋಗ್ತೀವಿ. ನಿಯರ್, ಪಕ್ಕದಲ್ಲಿ ಕೂತಿರ್ತಕ್ಕಂಥದ್ದು ಅಂದರೆ ರಹೀಮ್ ಸ್ಯಾಡ್ ಬಿಸೈಡ್ ಹೀಸ್ ಫಾದರ್. ರಹೀಮ್ ಅಂತಕ್ಕಂಥವ್ರು ಅವರ ಫಾದರ್ ಪಕ್ಕದಲ್ಲಿ ಕುಳಿತಿದ್ದಾರೆ. ಓಕೆನಾ. ಸೊ ಹವೆ ಅಂದರೆ ದೂರ, ಬಿಸೈಡ್ಸ್ ಅಂತ ಹೇಳಿದಾಗ ಜೊತೆಗೆ ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಆನ್ಸರ್ ಬರೋದು ಬಿಸೈಡ್, ಪಕ್ಕದಲ್ಲಿ ಕುಳಿತುಕೊಂಡಿರೋದು ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಒನ್ ಹೂ ಡಸ್ ನಾಟ್ ನೋ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸ್ ಕಾಲ್ಡ್ ಹ್ಯಾಸ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒನ್ ಹೂ ಡಸ್ ನಾಟ್, ಸೊ ಇದು ವೆರಿ ಇಂಪಾರ್ಟೆಂಟ್. ಡಸ್ ನಾಟ್ ನೋ ಅಂದರೆ ಗೊತ್ತಿಲ್ಲ, ಡಸ್ ನಾಟ್ ನೋ ರೀಡಿಂಗ್ ಆ್ಯಂಡ್ ರೈಟಿಂಗ್, ರೀಡಿಂಗ್ ಮತ್ತು ರೈಟಿಂಗ್ ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಏನಂತ ಕರೀತಾರೆ? ಇಲ್ಲಿಟ್ರೇಟ್, ಎಜುಕೇಟೆಡ್, ಅನ್ಸಿವಿಲೈಸ್ಡ್ ಲಿಟ್ರೇಟರ್. ಸೊ ನೋಡಿ, ಎಜುಕೇಟೆಡ್ ಆ್ಯಂಡ್ ಲಿಟ್ರೇಟ್ ಏನಿದೆ ಇವ್ರಿಗೆ ಓದೋದಕ್ಕೆ ಬರೋದಕ್ಕೆ ಬರ್ತಕ್ಕಂಥದ್ದು ಎಜುಕೇಟೆಡ್ ಆ್ಯಂಡ್ ಲಿಟ್ರೇಟ್. ಆ್ಯಂಡ್ ಅನ್ಸಿವಿಲೈಸ್ಡ್ ಅಂತಕ್ಕಂಥ ಜನಗಳನ್ನ ಅನ್ಸಿವಿಲೈಸ್ಡ್ ಅಂತ ನಾವು ಹೇಳ್ಬಹುದು, ಬಟ್ ಅವ್ರಿಗೆ ಓದೋಕ್ಕೆ ಬರೆಯೋದಕ್ಕೆ ಬರಲ್ಲ ಅಂತಕ್ಕಂಥ ಅಲ್ಲಿ ಮೆನ್ಷನ್ ಪದ ಬರೋದಿಲ್ಲ. ಇಲ್ಲಿಟ್ರೇಟ್ ಅಂತ ಹೇಳಿದ್ರೆ ಅವ್ರಿಗೆ ಓದೋದಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ವೋ, ಒನ್ ಹೂ ಡಸ್ ನಾಟ್ ನೋ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸ್ ಕಾಲ್ಡ್ ಆಸ್ ಇಲ್ಲಿಟ್ರೇಟ್. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ, ರೀಅರೇಂಜ್ ಮಾಡ್ತಕ್ಕಂಥ ಜಂಬಲ್ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಪ್ಲೇಯಿಂಗ್ ದ ಚಿಲ್ಡ್ರನ್ ಕ್ರಿಕೆಟ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ದ ಚಿಲ್ಡ್ರನ್ ಆರ್, ಸೊ ಚಿಲ್ಡ್ರನ್ ಮೀನ್ಸ್ ಫ್ಲೂರಲ್ ಫಾರ್ಮ್, ಹಾಗಾಗಿ ಆರ್ ಅಂತ ಬರ್ತಾ ಇದ್ರ ಪಕ್ಕ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ. ಸೊ ಇಲ್ಲಿ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಕ್ಕಂಥದ್ದು ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡಿ, ಕನ್ನಡ ವರ್ಡಲ್ಲಿ ಕನ್ನಡ ಅಂತ ಬಂದಾಗ ನಮಗೇನಾಗುತ್ತೆ, ಫಸ್ಟು ಕರ್ತೃಪದ, ಕರ್ಮಪದ, ಕ್ರಿಯಾಪದ ಬರ್ತಾ ಹೋಗುತ್ತೆ. ಕ್ರಿಯಾಪದ ಲಾಸ್ಟಲ್ಲಿ ಬರುತ್ತೆ ಕನ್ನಡದಲ್ಲಿ ಕ್ರಿಯಾಪದ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಬಟ್ ಇಂಗ್ಲೀಷಲ್ಲಿ ಏನಾಗಲ್ಲ, ಕ್ರಿಯಾಪದ ಅಂತಕ್ಕಂಥದ್ದು ಮಿಡಲಲ್ಲಿ ಬರ್ತಕ್ಕಂಥದ್ದು. ಸೊ ವರ್ಬ್ ಏನಿದೆ, ಕ್ರಿಯಾಪದ ವರ್ಬ್ ಅಂತ ಕರಿತೀವಿ, ಸೊ ಅದು ಮಿಡಲಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಂಗ್ಲೀಷಲ್ಲಿ ಅದು ಒಂದು ಟ್ವಿಸ್ಟ್. ಕನ್ನಡ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ, ಇಂಗ್ಲೀಷಲ್ಲಿ ಮಧ್ಯೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಸೊ ಆಡ್ ಒನ್ ಔಟ್ ಮೀನ್ಸ್ ಗುಂಪಿಗೆ ಸೇರಿದ ಪದ ಅಂತ ಹೇಳ್ತೀವಲ್ಲ, ಸೊ ಅದು ಫೇತ್ಫುಲ್ನೆಸ್, ಲಾಯಲ್ಟಿ, ಬೆಟ್ರಿಯಲ್, ಫೀಡ್ಲೈಟಿ ಅಂತ ಕೊಟ್ಟಿದ್ದಾರೆ. ಫೇತ್ಫುಲ್ನೆಸ್ ಮತ್ತು ಲಾಯಲ್ಟಿ ಅಂತಕ್ಕಂಥ ಮೀನಿಂಗು ನಮ್ಗೆ ಗೊತ್ತಿರುತ್ತೆ. ಬಿಕಾಸ್ ಲಾಯಲ್ಟಿ ಅಂತ ಹೇಳಿದ್ರೆ ಲಾಯಲಾಗಿ ಬದುಕಿದ್ವಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಟ್ ಮೀನ್ಸ್ ನ್ಯಾಯಯುತವಾಗಿ ಬದುಕ್ತಕ್ಕಂಥದ್ದು. ಫೇತ್ಫುಲ್ ಅಂದರೆ ಸತ್ಯವಾಗಿ ಬದುಕ್ತಕ್ಕಂಥದ್ದು. ಸೊ ಹಾಗಾದಾಗ ಬೆಟ್ರಿಯಲ್ ಅಂತಕ್ಕಂಥ ಮೀನಿಂಗ್ ನಾವು ನೋಡ್ತಾ ಹೋದಾಗ, ಬೆಟ್ರಿಯಲ್ ಮೀನ್ಸ್ ಮೋಸ ಅಂತಕ್ಕಂಥ ಅರ್ಥ ಬರುತ್ತೆ, ಮೋಸ. ಸೊ ಹಾಗಾಗಿ ನೋಡಿ, ಫೇತ್ಫುಲ್ನೆಸ್, ಲಾಯಲ್ಟಿನ ನ್ಯಾಯಯುತವಾಗಿ ಅಂತ ಹೇಳಿದಾಗ, ಬೆಟ್ರಿಯಲ್ ಮೀನ್ಸ್ ಮೋಸ ಅಂತ ಹೋದಾಗ ಇದಕ್ಕೆ ನಾವು ಅರ್ಥ ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಸಿ ಏನಿದೆ ಇದು ಈ ಒಂದು ಗುಂಪಿಗೆ ಸೇರ್ಕೊಳ್ತಾ ಇರ್ತಕ್ಕಂಥ ವರ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನು,
ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಏನು ಮಾಡ್ಬೇಕು ನಾವಿಲ್ಲಿ ಅಂತ ಹೇಳಿದ್ರೆ ಪ್ರೆಸೆಂಟು ಫಾಸ್ಟ್ ಫ್ಯೂಚರ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಹೀಗಿದೆ ನೋಡಿ, ಐ ವಾಸ್ ಲರ್ನಿಂಗ್ ಇಂಗ್ಲೀಷ್ ನೌ. ನೋಡಿ ನೌ ಅಂತಕ್ಕಂಥದ್ದು ಎಲ್ಲದಕ್ಕೂ ಸೇರಿಸಿದ್ರೆ ನೌ ಮೀನ್ಸ್ ಅಟ್ ಪ್ರೆಸೆಂಟ್ ಇವಾಗ ಏನು ನಡೀತಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು. ನೌ ಮೀನ್ಸ್ ಇವಾಗ ನಡೀತಕ್ಕಂಥದ್ದು. ಸೊ ಐ ವಾಸ್ ಲರ್ನಿಂಗ್ ಇಂಗ್ಲೀಷ್ ನೌ, ಐ ಹ್ಯಾವ್ ಲರ್ನಿಂಗ್ ಇಂಗ್ಲೀಷ್ ನೌ, ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ನೌ, ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ನೌ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ವಾಸ್ ಅಂತಕ್ಕಂಥದ್ದು ಫಾಸ್ಟ್ ಟೆನ್ಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದು ಬರೋದಿಲ್ಲ. ಹ್ಯಾವ್ಸ್ ಹ್ಯಾಡ್ ಸಹ ಬರ್ತಕ್ಕಲ್ಲ ಫ್ಯೂಚರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಐ ಆಮ್ ಅಂತಕ್ಕಂಥದ್ದು ಏನಿದೆ, ಸೊ ಇದು ಇವಾಗ ನಡೀತಕ್ಕಂಥ ಒಂದು ಕಾಲ ಆಗಿರೋದ್ರಿಂದ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ನೌ. ಸೊ ಆನ್ಸರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಮೆನಿ ಪೀಪಲ್ ಡ್ಯಾಶ್ ಡ್ಯೂ ಟು COVID-19 ಆ್ಯಂಡ್ ದ ನಂಬರ್ ಆಫ್ ಡೆತ್ ಈಸ್ ಅಲಾರ್ಮ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ರೈಟ್ ಚೂಸ್ ಅಂತ ಕೊಟ್ಟಿದ್ದಾರೆ. ಪಾಸ್ಡ್ ಅವೇ, ಪಾಸ್ಡ್ ಔಟ್, ಪಾಸ್ಡ್ ಇನ್, ಪಾಸ್ಡ್ ಬೈ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ನೋಡಿ ಇಲ್ಲಿ ಮೆನಿ ಪೀಪಲ್ ಪಾಸ್ಡ್ ಅವೇ ಡ್ಯೂ ಟು COVID-19. ಸೊ ಪಾಸ್ಡ್ ಅವೇ ಆಪ್ಷನ್ ಎ ಇದೆ ಇಸ್ ದ ರೈಟ್ ಆನ್ಸರ್. ಮೆನಿ ಪೀಪಲ್ ಅನೇಕ ಪೀಪಲ್ ಏನು ಮಾಡ್ತಾರೆ COVID-19 ಟೈಮಲ್ಲಿ ಸಾಯ್ತಾ ಹೋಗ್ತಾರೆ. ಸೊ ಅದು ಪಾಸ್ಡ್ ಅವೇ ಹಿಂದೆ ಮುಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಜಾಯಿನ್ ಬುಕ್ಡ್ ಒನ್ ಡ್ಯಾಶ್ ಇನ್ ದ ಟಿಪ್ ಎಕ್ಸ್ಪ್ರೆಸ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಬರ್ತ್ಸ್, ಬರ್ತ್, ಬರ್ತ್, ಬ್ರೋತ್ ಅಂತ ಆಪ್ಷನ್ಗಳು ಕೊಡ್ತಾ ಹೋಗಿದ್ದಾರೆ. ನೋಡಿ ಇಲ್ಲಿ ಜಾನ್ ಬುಕ್ಡ್ ಒನ್. ಸೊ ನೋಡಿ ಟಿಕೆಟ್ ಅನ್ನೋ ಬದಲು ಇಲ್ಲಿ ಬೇರೆ ಪದವನ್ನು ಯೂಸ್ ಮಾಡ್ತಾ ಹೋಗಿದ್ದಾರೆ. ಜಾನ್ ಬುಕ್ಡ್ ಒನ್ ಡ್ಯಾಶ್ ಇನ್ ದ ಟಿಪ್ಪು ಎಕ್ಸ್ಪ್ರೆಸ್. ಟಿಪ್ಪು ಎಕ್ಸ್ಪ್ರೆಸ್ಗೆ ಜಾನ್ ಅಂತಕ್ಕಂಥದ್ದು ಒಂದು ಬುಕ್ ಮಾಡ್ತಾನೆ. ಸೊ ಟಿಕೆಟ್ ಬುಕ್ ಮಾಡ್ತಾನೆ, ಸೀಟ್ ರಿಸರ್ವ್ ಮಾಡ್ತಾನೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ. ಸೊ ಏರೋಪ್ಲೇನಲ್ಲೂ ಅಷ್ಟೇ ಅಂತೆ ಆ್ಯಂಡ್ ಎಕ್ಸ್ಪ್ರೆಸ್ಗಳಲ್ಲೂ ಅಷ್ಟೇ ಅಂತೆ. ಸೊ ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ಒಂದು ವರ್ಡನ್ನು ಕೊಟ್ಟು ಅದನ್ನು ಕರೀತಾರಂತೆ. ಏನು ಅಂತ ಕೇಳಿದರೆ, ಸೊ ಬರ್ತ್ ಅಂತ ಹೇಳಿದರೆ ನಾವಿಲ್ಲಿ ಬರ್ತ್ ಅಂದರೆ ಹುಟ್ಟೋದು. ಸೊ ಇದು ಆನ್ಸರ್ ಬರ್ತಾ ಹೋಗಲ್ಲ. ಆನ್ಸರ್ ಬಂದು ಬರ್ತ್, BERTH ಈ ಒಂದು ವರ್ಡ್ನ ಯೂಸ್ ಮಾಡಿ ಅಲ್ಲಿ ಹೇಳ್ತಾ ಹೋಗ್ತಾರಂತೆ. ಸೊ ಯಾರೆಲ್ಲ ಗೊತ್ತಿರುತ್ತೆ ಅಥವಾ ಯಾರೆಲ್ಲ ಈ ಟಿಕೆಟ್ ಬುಕ್ಗಳನ್ನ ಮಾಡಿರ್ತಾರೋ ಸೊ ಅಂಥವ್ರಿಗೆ ಗೊತ್ತಿರುತ್ತೆ BERTH ಬರ್ತ್ ಅಂತಕ್ಕಂಥದ್ದು. ಸೊ ಅಲ್ಲಿ ರಿಸರ್ವ್ ಮಾಡ್ತಕ್ಕಂಥ ಅಥವಾ ಟಿಕೆಟ್ನ ಬುಕ್ ಮಾಡೋದು ಅಂತಕ್ಕಂಥದ್ದು ಅರ್ಥ ಬರ್ತಾ ಹೋಗುತ್ತೆ ಬರ್ತ್ ಅಂತಕ್ಕಂಥದ್ದು. And next, getting the doctorate degree has added one more feather in his cap ಅಂತ ಕೊಟ್ಟಿದ್ದಾರೆ. ದ ಅಂಡರ್ಲೈನ್ ಪ್ರೇಸ್ ಸಜೆಸ್ಟ್, ಅಂಡರ್ಲೈನ್ ಪ್ರೇಸ್ ಸಜೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆ ಪ್ರೇಸ್ ಏನಿದೆ ಸೊ ಅದರ ಅರ್ಥನ ನಾವು ಹೇಳ್ತಾ ಹೋಗಬೇಕಾಗುತ್ತೆ. ಗೆಟಿಂಗ್ ದ ಡಾಕ್ಟರೇಟ್ ಡಿಗ್ರಿ ಹ್ಯಾಸ್ ಆ್ಯಡೆಡ್ ಒನ್ ಮೋರ್. ಸೊ ಡಾಕ್ಟರೇಟ್ ಡಿಗ್ರಿ ಒನ್ ಮೋರ್ ಡಾಕ್ಟರೇಟ್ ಡಿಗ್ರಿ ಹ್ಯಾಡ್ ಆಗಿದೆ. ಏನಕ್ಕೆ ಕೊಡ್ತಾರೆ ಡಾಕ್ಟರೇಟ್ ಡಿಗ್ರಿನ? ಸೊ ಅದು ಫೇಲ್ಯೂರ್ ಕೊಡ್ತಾರಾ? ಸೊ ನೋ. ಸೊ ಹಾಗಾಗಿ ಫೇಲ್ಯೂರ್ ಬರಲ್ಲ. ಆ್ಯಂಡ್ ಕರೇಜ್, ಇನ್ಸಲ್ಟ್, ಸಕ್ಸಸ್ ಅಂತ ಕೊಟ್ಟಿದ್ದಾರೆ ಸಕ್ಸಸ್ಸು. ಸೊ ನಮಗೆ ಸಕ್ಸಸ್ ಎಲ್ಲಿ ಕಾಣಿಸ್ತಾರೋ ಅಲ್ಲಿ ಡಾಕ್ಟರೇಟ್ ಡಿಗ್ರಿನ ಅಥವಾ ಇನ್ನೊಂದು ಡಿಗ್ರಿ ಅಥವಾ ಏನೋ ಒಂದು ಅವಾರ್ಡ್, ಪ್ರೈಸ್ ಸೊ ಈ ಥರದ್ದು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಅಡಿಷ್ನಲ್ ಸಕ್ಸಸ್ಗೋಸ್ಕರ ಈ ಒಂದು ಡಾಕ್ಟರೇಟ್ ಡಿಗ್ರಿ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಒನ್ ಮಸ್ಟ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಹೆಲ್ತಿ ಲೈಫ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಚೂಸ್ ಅಂತ ಕೊಟ್ಟಿದ್ದಾರೆ. ಒನ್ ಮಸ್ಟ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಆಲ್ ಹೆಲ್ತಿ ಲೈಫ್. ಇಟ್ ಮೀನ್ಸ್ ಇದರ ಅರ್ಥ ಇಷ್ಟೇ, ನಾವು ನಮಗೆ ಬೇಡದಿರ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟರೆ ಟು ಲೀಡ್ ಅ ಹೆಲ್ತಿ ಲೈಫ್, ನಾವು ಹೆಲ್ತಿ ಲೈಫ್ನ ಲೀಡ್ ಮಾಡಬಹುದು. ಒನ್ ಮಸ್ಟ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟಾಗ ಟು ಲೀಡ್ ಅ ಹೆಲ್ತಿ ಲೈಫ್ನ ನಾವು ಲೀಡ್ ಮಾಡ್ತಾ ಹೋಗಬಹುದು. ಸೊ ಹಾಗಾದರೆ ಆನ್ಸರ್ ಏನು? ಗಿವ್ ಅಪ್, ಗಿವ್ ಅವೇ, ಗಿವ್ ಇನ್, ಗಿವ್ ಔಟ್ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಿದ್ರೆ. ಸೊ ಆನ್ಸರ್ ಬಂದು ಗಿವ್ ಅಪ್, ಆಪ್ಷನ್ ಎ ಗಿವ್ ಅಪ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು 51th. ದ ವರ್ಡ್ ಸ್ಟ್ರೈಕ್ ಮೀನ್ಸ್ ಹಿಟ್. ಸ್ಟ್ರೈಕ್ನ ವರ್ಡ್ನ ಮೀನ್ಸ್ ಕೇಳಿದ್ದಾರೆ, ಮೀನಿಂಗು. ದ ಸೇಮ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್. ದ ವರ್ಕರ್ಸ್ ವೆಂಟ್ ಆನ್ ಸ್ಟ್ರೈಕ್ ಟು ಗೆಟ್ ದೇರ್ ಡಿಮ್ಯಾಂಡ್ಸ್ ಮೆಟ್ ಮೀನ್ಸ್. ಸೊ ವರ್ಕರ್ಸ್ ವೆಂಟ್ ಟು ಸ್ಟ್ರೈಕ್ ಟು ಗೆಟ್ ದ ಡಿಮ್ಯಾಂಡ್ಸ್ ಮೆಟ್ ಅಂದರೆ ಅವರ ಒಂದು ಡಿಮ್ಯಾಂಡ್ಸ್ಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಸ್ಟ್ರೈಕ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ವರ್ಕರ್ಸು. ಇಟ್ ಮೀನ್ಸ್ ಸ್ಟ್ರೈಕ್ ಅಂದರೆ ಏನು ಅಂತ ಇಲ್ಲಿ ಕ್ವಶನ್ ಬಂದಿರೋದು. ಸೊ ಸ್ಟ್ರೈಕ್ ಅಂದರೆ ದ ವರ್ಕರ್ಸ್ ವರ್ಕ್ ಎಥೆನ್ಶಿಸ್ಟಿಕಲಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಆನ್ಸರ್ ತಪ್ಪಾಗುತ್ತೆ. ದ ವರ್ಕರ್ ವರ್ ಇಂಟ್ರೆಸ್ಟೆಡ್ ಟು ವರ್ಕ್, ಇದು ತಪ್ಪಾಗುತ್ತೆ. ಯಾಕಂದರೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿರೋದು ಸ್ಟ್ರೈಕ್ ಮಾಡೋದಕ್ಕೆ, ಬಿಕಾಸ್ ಅವರೊಂದು ಡಿಮ್ಯಾಂಡ್ಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ಅದು ತಪ್ಪಾಗುತ್ತೆ. ದ ವರ್ಕರ್ಸ್ ವರ್ ಹಿಲ್ ಆ್ಯಂಡ್ ಸೊ ಕುಡ್ ನಾಟ್ ವರ್ಕ್ ಅಂದರೆ ವರ್ಕರ್ಸ್ಗೆ ಕಾಯಿಲೆ ಬಿದ್ದಿರೋದ್ರಿಂದ ಅವ್ರು ಏನು ಮಾಡ್ತಾರೆ ವರ್ಕ್ನ ಮಾಡ್ತಿಲ್ಲ ಅಂದು ಅರ್ಥ ಕೊಡ್ತಾ ಇದೆ. ಸೊ ಅದು ತಪ್ಪಾಗುತ್ತೆ.
ಸೊ ದ ವರ್ಕರ್ಸ್ ರೆಫ್ಯೂಸ್ ಟು ವರ್ಕ್, ಅವರು ಕೆಲಸವನ್ನು ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಕ್ಕಂಥದ್ದು. ಸ್ಟ್ರೈಕ್ ಮೀನ್ಸ್ ದ ವರ್ಕರ್ಸ್ ರೆಫ್ಯೂಸ್ ಟು ವರ್ಕ್, ಕೆಲಸ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟು ದ ಫ್ಲೂರಲ್ ಆಫ್ ದ ವರ್ಡ್ ಫಿನೋಮಿನನ್, ಫಿನೋಮಿನನ್ನ ಒಂದು ಫ್ಲೂರಲ್ ಫಾರ್ಮ್ ಬಹುವಚನ ರೂಪ ಏನು ಅಂತ ಕೇಳಿದರೆ, ಸೊ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಎಸ್ ಬರ್ದು ಸೇರ್ಕೊಳ್ಳೋದಿಲ್ಲ, ಮೇನ್ ಪಾಯಿಂಟು ಎಸ್ ಬರೋದಿಲ್ಲ. ಫಿನೋಮಿನನ್ಗೆ ಫ್ಲೂರಲ್ ಫಾರ್ಮ್ ಎಸ್ ಬರೋದಿಲ್ಲ. ಸೊ ಹಾಗಾದಾಗ ನಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಯಾಕೆಂದರೆ ಇದು ಎಸ್ ಬಂದಿದೆ, ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ. ಸೊ ಆನ್ಸರ್ ಬಂದು ಫಿನೋಮಿನಾ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. PHENOMENA, phenomena is the plural form of phenomenon. And next question, identify the correct sentence ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಐ ವೆಂಟ್ ಟು ಬ್ಯಾಂಗ್ಳೂರ್ ಟುಮಾರೋ, ನೋಡಿ ಇದು ಲಾಸ್ಟಲ್ಲಿ ಕೊಟ್ಟಿದ್ರು ನೌ ಅಂತ ಕೊಟ್ಟಿದ್ರು, ಅದಕ್ಕೆ ಹ್ಯಾಮ್ ಅಂತ ಸೇರಿಸ್ಕೊಂಡ್ವಿ. ಇಲ್ಲಿ ಟುಮಾರೋ ಅಂತ ಕೊಟ್ಟಿದ್ದಾರೆ. ಸೊ ಟುಮಾರೋಗೆ ನಾವು ವೆಂಟ್ ಸೇರಿಸ್ಬೇಕಾ, ಹ್ಯಾಡ್ ಸೇರಿಸ್ಬೇಕಾ, ವಾಸ್ ಸೇರಿಸ್ಬೇಕಾ, ವಿಲ್ ಸೇರಿಸ್ಬೇಕಾ ಅನ್ನೋದು ಪಾಯಿಂಟು. ಸೊ ನೋಡಿ ಇಲ್ಲಿ ಟುಮಾರೋ ಮೀನ್ಸ್ ಫ್ಯೂಚರ್ ಆಯಿತು. ಸೊ ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ, ವಿಲ್ ಹೋಗಿಲ್ಲ ಹೋಗ್ತೇನೆ, ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆಪೋಸಿಟ್ ಆಫ್ ದ ವರ್ಡ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ. ಡಿಸ್ ಹೆಲ್ತ್, ಹಿಲ್ ಹೆಲ್ತ್, ಮಿಸ್ ಹೆಲ್ತ್, ಹನ್ ಹೆಲ್ತ್. ನೋಡಿ ಇಲ್ಲಿ ಒಂದು ಚೇಂಜಸ್ ಏನ ಅಂತ ಹೇಳಿದ್ರೆ, ಅಥವಾ ಒಂದು ಕನ್ಫ್ಯೂಷನ್ ಏನಂತ ಹೇಳಿದರೆ, ಹೆಲ್ತಿ HELTHY, ಹೆಲ್ತಿಗೆ ಆಪೋಸಿಟ್ ವರ್ಡು ಅನ್ಹೆಲ್ತಿ, ಹೆಲ್ತಿ ಅನ್ಹೆಲ್ತಿ. ಬಟ್ ಆಪೋಸಿಟ್ ಆಫ್ ದ ವರ್ಡ್ ಹೆಲ್ತ್ ಆನ್ಸರ್ ಇಲ್ ಹೆಲ್ತ್, ILL, ಇಲ್ ಹೆಲ್ತ್ ಅಂತಕ್ಕಂಥದ್ದು ಹೆಲ್ತ್ನ ಒಂದು ಆಪೋಸಿಟ್ ವರ್ಡ್ ಆಗ್ತಾ ಹೋಗುತ್ತೆ. ಸೊ ಕನ್ಫ್ಯೂಷನ್ಸ್ ಇಲ್ಲಿ ಸ್ವಲ್ಪ ಆಗ್ತಾ ಹೋಗುತ್ತೆ. ಹೆಲ್ತಿಗೆ ಅನ್ಹೆಲ್ತಿ, ಹೆಲ್ತ್ಗೆ ಹಿಲ್ ಹೆಲ್ತ್. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲೇನು ಚೇಂಜಸ್ ಆಗಿಲ್ಲ, ವರ್ಡ್ಗಳೆಲ್ಲ ಸೇಮ್ ಇದೆ. ಬಟ್ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ಗಳೇನಿದೆ, ಸೊ ಅದು ಚೇಂಜ್ ಆಗ್ತಾ ಹೋಗಿದೆ. ಸೊ ಅದು ಯಾವ ಒಂದು ಟೈಮಲ್ಲಿ ಎಲ್ಲಿ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವೆಶನ್ನು. ರವಿ ಸೈಡ್ ಡು ಯು ಲೈಕ್ ಇಂಗ್ಲೀಷ್ ಮೀನಾ, ರವಿ ಕೇಳ್ತಾನೆ, ರವಿ ಸೈಡ್ ಡು ಯು ಲೈಕ್ ಇಂಗ್ಲೀಷ್ ಮೀನಾ ಅಂತಕ್ಕಂಥ ಆನ್ಸರು. ಸೊ ನೋಡಿ ಇಲ್ಲಿ ಕ್ವೆಶನ್ನು, ಸೊ ನೋಡಿ ಇಲ್ಲಿ ಕಾಮ ಅಂತಕ್ಕಂಥದ್ದು ಏನಿದೆ, ಇದು ಕ್ವೆಶನ್ ಮಾರ್ಕು ಸೇರ್ಸ್ ಬರಬೇಕು, ಕ್ವೆಶನ್ ಮಾರ್ಕ್ ಬಿಟ್ಟು ಬರೋಂಗಿಲ್ಲ, ಕ್ವೆಶನ್ ಮಾರ್ಕು ಸೇರ್ಸ್ ಬರಬೇಕು. ಸೊ ಆ ಒಂದು ಇದನ್ನು ನೋಡ್ತಾ ಹೋದಾಗ ಇದು ಮತ್ತು ಇದು ರಾಂಗ್ ಆಗ್ತಾ ಹೋಗುತ್ತೆ. ಸೊ ಕ್ವೆಶನ್ ಮಾರ್ಕ್ ಏನಿದೆ, ಸೊ ಅದಕ್ಕೂ ಸಹ ಕಾಮ ಬರ್ತಾ ಹೋಗಬೇಕು, ಕೋಲನು. ಸೊ ಇಲ್ಲೇನಾಗುತ್ತೆ, ರವಿ ಸೆ ಡು ಯು ಲೈಕ್ ಇಂಗ್ಲೀಷ್ ಮೀನಾ, ಸೊ ಇಂಗ್ಲೀಷ್ ಮೀನಾ ಅಂತಕ್ಕಂಥ ಇದು ಬರುತ್ತಲ್ಲ, ಸೊ ಇದು ರೈಟ್ ಆನ್ಸರು. ಇದು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತಾನೆ. ಸೊ ಇದಲ್ಲ ಆನ್ಸರು. ರವಿ ಸೆ ಡು ಯು ಲೈಕ್ ಇಂಗ್ಲೀಷ್ ಮೀನಾ, ಸೊ ಅಲ್ಲಿ ಇಂಗ್ಲೀಷಲ್ಲಿ ಸ್ವಲ್ಪ ಇದು ಬರಬೇಕು. ಸೊ ಆನ್ಸರು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು, ರಾಮು ಈಸ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆಪ್ಷನ್. ರಾಮು ಈಸ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್. ದ ಹ್ಯಾನ್ ಆಫ್ ಎ, ಇದು ಆರ್ಟಿಕಲ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಎ ಆ್ಯಂಡ್ ದ ಆರ್ಟಿಕಲ್ಸು. ಸೊ ಇದು ಬರೋದಿಲ್ಲ. ಆ್ಯಂಡ್ ಸೊ ಇಲ್ಲಿ ಬರ್ತಕ್ಕಂಥ ದ ಹ್ಯಾನ್ ಎ ಏನಿದೆ, ಇಲ್ಲಿ ಬಂದು ಏನ ನಾವು ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು, ಕಾನ್ಸನೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಹ್ಯಾನ್ AEIOಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದಾನ ಇದನ್ನು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಡೆಫಿನೆಟಾಗಿ ಒಂದು ಸ್ಪೆಸಿಫಿಕ್ ಆಗ ಒಂದು ಪ್ಲೇಸ್ ಅಥವಾ ಥಿಂಗ್ಸ್ ಆಗಿರ್ಬೋದು, ಸೊ ಪರ್ಸನ್ ಆಗಿರ್ಬೋದು, ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ರಾಮು ಈಸ್ ಹಾನೆಸ್ಟ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಹೆಚ್ ಅಂತಕ್ಕಂಥದ್ದು ಓವೆಲ್ಸ್ ಎಲ್ಲ ಕಾನ್ಸನೆಂಟ್ಸು. ಬಟ್ ಆದರೂ ಸಮ್ಟೈಮ್ಸ್ ನಾವೇನು ಮಾಡ್ತಾ ಹೋಗ್ತೀವಿ, ಹೆಚ್ ಹಿಂದೆ ಹ್ಯಾನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸಮ್ಟೈಮ್ಸ್ ಹ್ಯಾನ್, ಹಾನೆಸ್ಟ್, ಸೊ ಇಂಥ ಒಂದು ಟೈಮ್ ಇದರಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಆನ್ಸರ್ ಬಂದಿದ್ದಕ್ಕೆ ರಾಮು ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್, ಆಪ್ಷನ್ ಬಿ, ರಾಮು ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಐ ಆಮ್ ಹ್ಯಾಂಗ್ರಿ ಡ್ಯಾಶ್ ಯು, ಐ ಆಮ್ ಆ್ಯಂಗ್ರಿ ಬೈ ಯು. ಸೊ ಇದು ಸಹ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತೆ, ಪ್ರಿಪೋಸಿಷನ್ಗೆ ಮತ್ತು ಸೆಂಟೆನ್ಸ್ಗೆ ತುಂಬ ಕ್ವಶನ್ಸ್ ಬರ್ತಾ ಹೋಗಿದೆ. ಐ ಆಮ್ ಆ್ಯಂಗ್ರಿ ಆನ್ ಯು, ಐ ಆಮ್ ಆ್ಯಂಗ್ರಿ ವಿತ್ ಯು, ಐ ಆಮ್ ಆ್ಯಂಗ್ರಿ ಅಪಾನ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸೆಂಟೆನ್ಸ್ ಇದಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಐ ಆಮ್ ಆ್ಯಂಗ್ರಿ ವಿತ್ ಯು, ನಿನ್ನ ಜೊತೆ ನಾನು ಸಹ ಹಾಸ್ಕೊಂಡಿದ್ದೀನಿ, ಐ ಆಮ್ ಆ್ಯಂಗ್ರಿ ವಿತ್ ಯು. ಅಮಂಗ್ ದ ಸ್ಟೂಡೆಂಟ್ಸ್ ದ ಪೂರ್ ಡ್ಯಾಶ್ ವರ್ ಗಿವನ್ ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ಫ್ರೀ ಆಫ್ ಕಾಸ್ಟ್. ಅಮಂಗ್ ದ ಸ್ಟೂಡೆಂಟ್ಸ್ ದ ಪೂರ್ ಡ್ಯಾಶ್ ವರ್ given uniform and books free of
ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ ONCE ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇದು ಫ್ಲೂರಲ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ವರ್ಡ್ ಬಂದಿದೆ ನೋಡಿ. ಸೊ ಪೂರ್ ಒನ್ಸ್ ವರ್ ಗಿವನ್ ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ಫ್ರೀ ಆಫ್ ಕಾಸ್ಟ್ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನು, ಚೂಸ್ ದ ಕರೆಕ್ಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಹ್ಯಾಸ್ ಯು ಡ್ಯಾಶ್, ಸೊ ಯು ರೀಪ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಸೌ, ಶೋ, ಸಿ, ಶೂ ಅಂತ ಕೊಟ್ಟಿದ್ದಾರೆ. ಹ್ಯಾಸ್ ಯು ಶೋ, ಸೊ ಯು ರೀಪ್ ಮೀನ್ಸ್ ಇದರ ಅರ್ಥ ಇಷ್ಟೇ, ನೀನು ಏನನ್ನು ಬಿತ್ತುತ್ತೀಯ ಅದರ ಫಲ ನೀನು ತೊಗೊಳ್ತೀಯ ಅಂತಕ್ಕಂಥದ್ದು. ಸೊ ಯು ಹ್ಯಾಸ್ ಯು ಸೋ, ನೀನು ಸೋ ಮೀನ್ಸ್ ಬಿತ್ತೋದು, SOW ಸೋ ಏನಿದೆ. ಸೊ ಆನ್ಸರ್ ಬಂದು SOW ಸೋ, ಬಿತ್ತು, ಬೀಜ ಬಿತ್ತು ಅಂತ ಹೇಳ್ತಾರಲ್ಲ, ಸೊ ಬಿತ್ತು ಅಂತಕ್ಕಂಥದ್ದು ಅರ್ಥ ಬರ್ತಾ ಹೋಗುತ್ತೆ. ಸೊ ಹ್ಯಾಸ್ ಯು ಸೊ ಯು ರೀಪ್, ನೀನೇನು ಬಿತ್ತುತ್ತೀಯ ಅದನ್ನೇ ನೀನು ಪಡ್ಕೊಳ್ಳೋದು, ಅದನ್ನೇ ನೀನು ಅನುಭವಿಸೋದು, ಅದನ್ನೇ ನೀನು ತೊಗೊಳ್ಳೋದು ಅಂತಕ್ಕಂಥದ್ದು ಅರ್ಥ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು, ಮೇರಿ ಆಲ್ವೇಸ್ ಬ್ಲೋಸ್ ಹರ್ ಓನ್ ಟ್ರಂಪೆಟ್, ದ ಅಂಡರ್ಲೈನ್ ಪ್ರೇಸ್ ಸಜೆಸ್ಟ್ ದಟ್. ಸೊ ಬ್ಲೋಸ್ ಹರ್ ಓನ್ ಟ್ರಂಪೆಟ್ ಅಂದರೆ ಏನು, ಅದರ ಪ್ರೇಸ್ನ ಅರ್ಥ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಮೇರಿ ಆಲ್ವೇಸ್ ಬ್ಲೋಸ್ ಹರ್ ಓನ್ ಟ್ರಂಪೆಟ್, ಆನ್ಸರ್ ಏನು ಗೊತ್ತಾ ಇದು, ಮೇರಿ ಬೂಸ್ಟ್ ಹರ್ ಸೆಲ್ಫ್. ಇಟ್ ಮೀನ್ಸ್ ಮೇರಿ ಬೂಸ್ಟ್ ಹರ್ ಸೆಲ್ಫ್ ಹಂಗಂತ ಅಂದರೆ ಏನಂತ ಹೇಳಿದ್ರೆ ಅವ್ರ ಬಗ್ಗೆ ಅವರೇ ಕೊಚ್ಕೊಳ್ಳೋದು ಅಂತ ಹೇಳ್ತಾರೆ, ಅಥವಾ ಅವ್ರ ಬಗ್ಗೆ ಅವರೇ ಹೇಳ್ಕೊಳ್ತಕ್ಕಂಥದ್ದು, ನಮ್ಮ ಬಗ್ಗೆ ನಾವೇ ಕೊಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ. ಸೊ ಹಾಗೆ ಮೇರಿ ಆಲ್ವೇಸ್ ಬ್ಲೋಸ್ ಹರ್ ಓನ್ ಟ್ರಂಪೆಟ್, ಅವ್ರ ಬಗ್ಗೆ ಅವಳೇ ಹೇಳ್ತಕ್ಕಂಥದ್ದು. ಮೇರಿ ಬೂಸ್ಟ್ ಹರ್ ಸೆಲ್ಫ್, ಅವ್ರ ಬಗ್ಗೆ ಅವ್ರನ್ನೇ ಹೇಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ದ ವರ್ಡ್ ಅಕ್ಲಾಡ್ಜ್ಮೆಂಟ್ ಮೀನ್ಸ್ ಕ್ರಿಟಿಸೈಸ್, ರಿಜೆಕ್ಟ್, ಬ್ಯಾನ್, ಅಕ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಅಕ್ನಾಲೆಡ್ಜ್ಗೆ ಒಂದು ಸರಿಯಾದಂತಹ ವರ್ಡ್ ಅಥವಾ ಮೀನಿಂಗ್ ಅಂತ ಹೇಳ್ತಾ ಹೋದಾಗ ಆನ್ಸರು ಆಪ್ಷನ್ ಡಿ ಅಕ್ಸೆಪ್ಟ್. ಆ್ಯಂಡ್ ನೆಕ್ಸ್ಟು, ದ ಆಪೋಸಿಟ್ ಮೀನಿಂಗ್ ಆಫ್ ಬ್ಯಾರನ್ ಅಂತ ಕೊಟ್ಟಿದ್ದಾರೆ. ಪ್ರೊಡಕ್ಟಿವ್, ಇಂಟೆಲಿಜೆಂಟ್, ಸಿವಿಲೈಸ್ಡ್, ಕಲ್ಚರ್ಡ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಫಸ್ಟ್ ಬ್ಯಾರನ್ ಅಂದರೆ ಏನು ಅಂತ ತಿಳ್ಕೊಂಡಾಗ ನಾವು ಆಪೋಸಿಟ್ ಆಮೇಲೆ ನೋಡೋಣ. ಬ್ಯಾರನ್ ಮೀನ್ಸ್ ಈ ಬರಡು ಬಂಜರು ಅಂತ ಹೇಳ್ತಾ ಹೋಗ್ತೀವಲ್ಲ, ಸೊ ಅದರಿಂದ ಯಾವುದೇ ಒಂದು ಉಪಯೋಗ ಇರೋದಿಲ್ಲ, ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳಿದ್ರೆ, ಸೊ ಆ ಥರ ಒಂದು. ಸೊ ಇನ್ನು ಅದಕ್ಕೆ ಆಪೋಸಿಟ್ ಅಂತ ನೋಡಿದಾಗ ಪ್ರೊಡಕ್ಟಿವ್, ಇಟ್ ಮೀನ್ಸ್ ಪ್ರೊಡಕ್ಷನ್ ಜಾಸ್ತಿ ಇದೆ ಅಂತ ಹೇಳ್ತಾ ಹೋಗ್ತಾರಲ್ಲ, ಸೊ ಪ್ರೊಡಕ್ಟಿವ್. ಬ್ಯಾರನ್ ಮೀನ್ಸ್ ಬರಡು, ಕಡಿಮೆ ಅಥವಾ ನೆಗೆಟಿವ್ ಒಂದು ಇದರಲ್ಲಿ ಬರ್ತಾ ಹೋಗುತ್ತೆ. ಪ್ರೊಡಕ್ಟಿವ್ ಅಂದರೆ ಜಾಸ್ತಿ ಅಂತಕ್ಕಂಥ ಅರ್ಥದಲ್ಲಿ ಬರ್ತಾ ಹೋಗುತ್ತೆ. ಆನ್ಸರ್ ಬಂದು ಆಪ್ಷನ್ ಎ ಪ್ರೊಡಕ್ಟಿವ್. ಆ್ಯಂಡ್ ನೆಕ್ಸ್ಟ್, ಒನ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಆಬ್ಸೆಂಟ್ ಅಂತ ಕೊಟ್ಟಿದ್ರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಕರೆಕ್ಟ್ ಆಪ್ಷನ್. ಒನ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಆಬ್ಸೆಂಟ್. ಫಸ್ಟ್ ಇದರ ಅರ್ಥ ತಿಳ್ಕೊಳ್ಳಿ. ಸ್ಟೂಡೆಂಟ್ಸು ಫ್ಲೂರಲ್ ಫಾರ್ಮಲ್ಲಿದೆ ಅಂತ ನೀವು ಫ್ಲೂರಲ್ ಫಾರ್ಮಲ್ಲಿ ಇದಕ್ಕೆ ಹಾಕೋಗಿ ಇಲ್ಲ ಆನ್ಸರ್ಗೆ. ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ಗಳಲ್ಲಿ ಒಬ್ಬ ಆಬ್ಸೆಂಟ್ ಅಂತ ಕೊಟ್ಟೋದು. ಸೊ ಒನ್ಗೆ ನಾವು ಇಲ್ಲಿ ಆನ್ಸರ್ನ ಹುಡುಕಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ನೋಡಿ ಇಲ್ಲಿ 6 ಮತ್ತು ವರ್ ಏನಿದು ಫ್ಲೂರಲ್ ಫಾರ್ಮ್ಗೆ ಬರ್ತಾ ಹೋಗುತ್ತೆ. ಒನ್ ಆಫ್ ದ ಸ್ಟೂಡೆಂಟ್ಸಲ್ಲಿ ಒಬ್ಬ ಆಬ್ಸೆಂಟು, ಹಾಗಾಗಿ ಆನ್ಸರು ಆಪ್ಷನ್ ಎ ಈಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು, ಡ್ಯಾಶ್ ಐ ಕಮ್ ಇನ್, ಸೊ ಹ್ಯಾಸ್ ಕೂಡ ಸ್ಟೂಡೆಂಟ್ ಅಂತ ಕೇಳಿದರೆ ಇದು ಆಲ್ಮೋಸ್ಟ್ ಅಲ್ಲೂ ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿದ್ರು ಅವ್ರಿಗೊಂದು ಬಾಯ್ಪಾಠನೆ ಅಂತ ಹೇಳ್ಬಹುದು. ಡ್ಯಾಶ್ ಐ ಕಮ್ ಇನ್ ಸೊ ಹುಡ್, ಮೇ, ಡೇರ್, ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಕ್ಲಾಸ್ಗಳಲ್ಲಿ ಮಾಡ್ತೀವಿ ಮೈ ಹ್ಯಾಂಡ್ ಕಮ್ ಇನ್ ಸೊ ಅಂತ ಕೇಳ್ತಾ ಹೋಗ್ತೀವಿ. ಕ್ಯಾಬಿನ್ ಒಳಗಡೆ ಬರ್ಬೋದು ಅಥವಾ ಆಫೀಸ್ಗಳೆಲ್ಲ ಕೇಳ್ಬೋದು ಮೈ ಐ ಕಮ್ ಇನ್ ಸೊ ಕೇಳ್ಕೊಳ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಮೇ. ನೆಕ್ಸ್ಟ್, ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್ ಅಂತ ಕೇಳಿದ್ದಾರೆ. ಪಾಯ್ಸನ್ಸ್, ಹಾರ್ಮ್ಫುಲ್, ಕನ್ಸ್ಟ್ರಕ್ಟಿವ್, ಡಿಸ್ಟ್ರಕ್ಟಿವ್. ಸೊ ನೋಡಿಲಿ ಪಾಯ್ಸನಸ್ ಮತ್ತು ಡಿಸ್ಟ್ರಕ್ಟಿವ್ ಅಂತಕ್ಕಂಥದ್ದು ಎರಡು ಒಂದೇ ಹೆಸರು ಬರುತ್ತೆ. ಇಟ್ ಮೀನ್ಸ್ ಪಾಯ್ಸನಸ್ ಅಂತ ಅಂದರೆ ಅದು ವಿಷಕಾರಿ ಅಥವಾ ನೆಗೆಟಿವ್, ಡಿಸ್ಟ್ರಕ್ಟಿವ್ ಅಂದರೆ ಕಡಿಮೆ ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಡಿಸ್ಟ್ರಕ್ಟಿವ್, ಸೊ ಇವೆರಡು ಸೇಮ್ ಅರ್ಥದಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಕನ್ಸ್ಟ್ರಕ್ಟಿವ್ ಅಂತ ಅಂದರೆ ಕಟ್ಕೊಂಡು ಹೋಗ್ತದಂಥ ಅಥವಾ ಬಿಲ್ಡ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀವಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಕನ್ಸ್ಟ್ರಕ್ಟಿವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಪಾಯ್ಸನಸ್ಸು, ಹಾರ್ಮ್ಫುಲ್ ಮತ್ತು ಡಿಸ್ಟ್ರಕ್ಟಿವ್ ಬಂದು ಒಂದು ಅರ್ಥ ತೊಗೊಳುತ್ತೆ, ಕನ್ಸ್ಟ್ರಕ್ಟಿವ್ ಇನ್ನೊಂದು ಅರ್ಥ ತೊಗೊಳ್ತಾ ಹೋಗುತ್ತೆ. ನೆಕ್ಸ್ಟು, ಅಫ್ಲೆಂಟ್ ಮೀನ್ಸ್ ಕೇಳಿದ್ದಾರೆ ಇಲ್ಲಿ ಕ್ಲೆವರ್, ಪೂರ್, ಫೂಲಿಶ್, ರಿಚ್ ಅಂತ ಕೇಳಿದ್ರೆ. ಸೊ ಅಫ್ಲೆಂಟ್ನ ಒಂದು ಅರ್ಥ ಬಂದು ರಿಚ್ ಅಂತಕ್ಕಂಥದ್ದು ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ, ರಿಚ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ, ರಾಜು ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ.
ಸೊ ನೋಡಿ ಲಾಸ್ಟು ಒಂದು ನಾವು ನೋಡಿದ್ವಿ, ಹಾನೆಸ್ಟ್ ಅಂತ ಕೊಟ್ಟಿದ್ರು. ಹಾನೆಸ್ಟ್ಗೆ ನಾವೇನು ಮಾಡಿದ್ವಿ, ಎಸ್ ಹೆಚ್ಚಂತಕ್ಕಂಥ ಕಾನ್ಸನೆಂಟ್ ಆದರೂ ನಾವು ಇಲ್ಲಿ ಹ್ಯಾನ್ನ ಯೂಸ್ ಮಾಡ್ತಾ ಹೋದ್ವಿ. ಅದೇ ರೀತಿ ರಾಜು ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಯು ಅಂತಕ್ಕಂಥದ್ದು ಓವೆಲ್ಸ್ ಆಗಿರೋ ನಾವು ಇಲ್ಲಿ ಹ್ಯಾನ್ನ ಯೂಸ್ ಮಾಡೋ ಹಾಗಿಲ್ಲ. ರಾಜು ವರ್ಕ್ಸ್ ಇನ್ ಅ ಯೂನಿವರ್ಸಿಟಿ. ಸೊ ದಾನು ಯೂಸ್ ಮಾಡೋಲ್ಲ, ದಾ ಎಲ್ಲಿ ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಯೂನಿವರ್ಸಿಟಿ ನೇಮ್ನ ಮೆನ್ಷನ್ ಮಾಡಿದಾಗ ನಾವಲ್ಲಿ ದಾನ ಯೂಸ್ ಮಾಡ್ತೀವಿ. ಅಲ್ಲಿ ಯೂನಿವರ್ಸಿಟಿ ಮೆನ್ಷನ್ ಮಾಡಿಲ್ಲ, ಸೊ ಹಾಗೆ ದಾ ಬರೋದಿಲ್ಲ ಆ್ಯಂಡ್ ಟೂನು ಬರೋದಿಲ್ಲ. ಆ್ಯಂಡ್ ಇಲ್ಲಿ ಕನ್ಫ್ಯೂಷನ್ ಏನಂದರೆ ಹ್ಯಾನ್ ಮತ್ತು ಎಲಿ ಕನ್ಫ್ಯೂಷನ್ನು. ಸೊ ಯೂನಿವರ್ಸಿಟಿ, ರಾಜು ವರ್ಕ್ಸ್ ಇನ್ ಆ ಯೂನಿವರ್ಸಿಟಿ, ಒಂದು ಯೂನಿವರ್ಸಿಟಿಲಿ ಅವನು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆನ್ಸರ್ ಎ. ಚೂಸ್ ದ ಆಪೋಸಿಟ್ ಆಫ್ ದ ವರ್ಡ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ನ ಒಂದು ಆಪೋಸಿಟ್ ವರ್ಡು. ಸೊ ಫಾರ್ ಆಲ್ಮೋಸ್ಟ್ ಎಲ್ಲೂ ಗೊತ್ತಿರ್ತಕ್ಕಂಥ ವರ್ಡು. ಫಾರ್ ಅಂದರೆ ದೂರ, ನಿಯರ್ ಅಂದರೆ ಹತ್ತಿರ. ಆಪ್ಷನ್ ಎ ನಿಯರ್. ಆ್ಯಂಡ್ ನೆಕ್ಸ್ಟು, ಎ ಪರ್ಸನ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ವೈಫ್ ಈಸ್ ಕಾಲ್ಡ್. ನೋಡಿ ಇಲ್ಲಿ, ಎ ಪರ್ಸನ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ವೈಫ್ ಈಸ್ ಕಾಲ್ಡ್. ಒಬ್ಬ ಪರ್ಸನ್ಗೆ ಒಂದಕ್ಕಿಂತ ಜಾಸ್ತಿ ವೈಫ್ಸ್ಗಳಿದ್ರೆ ಏನಂತ ಕರೀತಾರೆ? ಫಿಲಾಂಥ್ರೋಪಿಸ್ಟ್, ಪಾಲಿಯಾಂಡ್ರಿಸ್ಟ್, ಪಾಲಿಗೇಮ್ಸ್ಟ್, ಮೋನೋಗೇಮ್ಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲೂ ನೀವು ಅರ್ಥ ಮಾಡ್ಕೊಳ್ಳಿ, ಮೋನೋ ಮೀನ್ಸ್ ಒಂದು ಅಂತ ಅರ್ಥ. ಸೊ ಮೋನೋ ಮೀನ್ಸ್ ಒಂದು, ಪಾಲಿ ಅಂದರೆ ಅನೇಕ, ಓಕೆ, ಮೋರ್ ಅಂತ ಅಥವಾ ಅನೇಕ ಅಂತ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಮೋನೋಗೇಮಿಸ್ಟ್ ಅಂದರೆ ಏಕಪತ್ನಿತ್ವ ಅಥವಾ ಒಬ್ಬ ಹೆಂಡತಿಯನ್ನು ಹೊಂದಿರತಕ್ಕಂಥದ್ದು. ಆ್ಯಂಡ್ ಪಾಲಿ ಇವೆರಡಲ್ಲಿ ಆನ್ಸರ್ ಬರಬೇಕು. ನಮಗೆ ಪಾಲಿಂಥ್ರೋಪಿಸ್ಟ್ ಅಂತಕ್ಕಂಥದ್ದು ಆನ್ಸರ್ ಬರಲ್ಲ, ಬಿಕಾಸ್ ಪಾಲಿಂಥ್ರೋಪಿಸ್ಟ್ ಅಂತಂದರೆ ಪರೋಪಕಾರಿ, ದಾನಿ, ಈ ಥರ ಅರ್ಥ ಬರ್ತಾ ಹೋಗುತ್ತೆ. ಸೊ ಇದು ಆನ್ಸರ್ ಬರೋದಿಲ್ಲ. ಆ್ಯಂಡ್ ಪಾಲಿಯಾಂಡ್ರಿಸ್ಟ್ ಮತ್ತು ಪಾಲಿಗೇಮಿಸ್ಟ್ ಇವೆಲ್ಲವನ್ನು ನೋಡ್ತಾ ಹೋದಾಗ, ಸೊ ಪಾಲಿಯಾಂಡ್ರಿಸ್ಟ್ ಅಂತ ಹೇಳಿದಾಗ ಇದು ಅಂದರೆ ಬೆಟರ್ ಆಫ್ ಅಥವಾ ಮದುವೆ ಆಗಿರ್ತಕ್ಕಂಥದ್ದು, ಬೆಟರ್ ಆಫು ಅಥವಾ ದಾಂಪತ್ಯ ಈ ಅರ್ಥದಲ್ಲಿ ಬರ್ತಾ ಹೋಗುತ್ತೆ. ಪಾಲಿಗೇಮಿಸ್ಟ್ ಅಂತಕ್ಕಂಥದ್ದು ಈ ಮೋನೋಗೇಮಿಸ್ಟ್ಗೆ ಆಪೋಸಿಟ್ ವರ್ಡ್. ಇವೆರಡು, ಒಬ್ಬ ಹೆಂಡತಿನ ಹೊಂದಿದ್ರೆ ಮೋನೋಗೇಮಿಸ್ಟು, ಅನೇಕ ಪತ್ನಿಯರನ್ನ ಹೊಂದಿದ್ರೆ ಪಾಲಿಗೇಮಿಸ್ಟ್. ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮೋರ್ ದ್ಯಾನ್ ಒನ್ ವೈಫ್. ಆ್ಯಂಡ್ ಲಾಸ್ಟ್ ಕ್ವೆಶನ್ನು, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಐಡೆಂಟಿಫೈ ದ ಕರೆಕ್ಟ್ಲಿ ಅಂದರೆ ಸರಿಯಾಗಿರ್ತಕ್ಕಂಥ ಪದವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು. ಸೊ ನೋಡಿ, ಸ್ಯಾಟಲೈಟ್ ಅಂತಕ್ಕಂಥದ್ರಲ್ಲಿ ಇಲ್ಲಿ ಒಂದು ಟಿ ಬರುತ್ತೆ, ಎರಡು ಎಲ್ ಬರುತ್ತೆ. ಒಂದು ಟಿ ಎರಡು ಎಲ್ಲು. ಸೊ ಇದು ಇದರ ಒಂದು ವರ್ಡ್, ಕೋಡ್ ವರ್ಡ್ ಅಂತನಾದ್ರು ಅಂದ್ಕೋಬಹುದು ನೀವು. ಸ್ಯಾಟಲೈಟ್ಸ್ ನೋಡಿ, ಇಲ್ಲಿ ಎರಡು ಟಿ ಎರಡು ಎಲ್ ಬಂದಿದೆ ಆ್ಯಂಡ್ ಇದರಲ್ಲಿ ಎರಡು ಟಿ ಬಂದಿದೆ. ಸೊ ತಪ್ಪು, ಇದರಲ್ಲಿ ಒಂದು ಎಲ್ಲು ಬಂದಿದೆ. ಸೊ ಹಾಗಾಗಿ ತಪ್ಪು, ಇಲ್ಲಿ ಒಂದು ಟಿ ಎರಡು ಎಲ್ ಬಂದಿದೆ. ದಿಸ್ ಇಸ್ ದ ರೈಟ್ ಆನ್ಸರ್, ಸ್ಯಾಟಲೈಟ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ಎನಿ ಇನ್ಫಾರ್ಮೇಷನ್ ಇವಾಗ ಬೇಕಾದ್ರೆ ನೀವು ಶೇರ್ ಮಾಡ್ಕೋಬೋದು. ಇಲ್ಲಿ ತನಕ ಇನ್ ಕ್ಲಾಸ್ ಮುಗ್ದೈತೆ. ಸೊ ಕೆಲವ್ರಿಗೆ ಟೈಮ್ ವೇಸ್ಟ್ ಅಂತ ಅಂದ್ಕೊಳ್ತೀರೋ, ಸೊ ಅವ್ರಿಗೆ ಈ ಒಂದು ವಿಡಿಯೋ ಕಂಟಿನ್ಯೂ ಅಂದರೆ ಅವ್ರಿಗೊಂದು ಸ್ಪೆಸಿಫಿಕ್ ಆಗಿ ಒಂದು ಸಿಕ್ಕಿದೆ. ಸೊ ಈ ನೆಕ್ಸ್ಟ್ ಯಾರಿಗೆಲ್ಲ ಒಂದು ಕ್ವಶನ್ಸ್ ಕೇಳಬೇಕಂತ ಅನಿಸುತ್ತೋ ಸೊ ಅವ್ರು ಕೇಳಬಹುದು. Okay friends, thank you.